ಮಾನ್ಯ ವೀಕ್ಷಕರೇ, ತಮ್ಮ ಜೊತೆ ಒಂದು ಮುಖ್ಯವಾದ ವಿಷಯವನ್ನು ಪ್ರಸ್ತಾಪಿಸಲಿಕ್ಕೆ ರಾಜಕೀಯವಾಗಿ ಏನೇನು ಚರ್ಚೆಗಳು ನಡೀತಾ ಇದ್ದಾವೆ, ಆದರೆ ಡೆಮೋಕ್ರಸಿನ ಒಪ್ಪಿ ಜನತಂತ್ರ ವ್ಯವಸ್ಥೆಯಲ್ಲಿ ನಡೀತಾ ಇರೋಂಥ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇವುಗಳ ನಡುವಿನ ಸಂಬಂಧ ಹೇಗಿರುತ್ತೆ, ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರುಗಳು ಕೇಂದ್ರದಲ್ಲಿ ರಾಜ್ಯದಲ್ಲಿ ಸರ್ಕಾರ ರಚಿಸಿ ಆದಮೇಲೆ ಬೇರೆ ಬೇರೆ ರಾಜಕೀಯ ಪಕ್ಷದ ಮುಖಂಡರುಗಳನ್ನು ಹೇಗೆ ಸಾರ್ವಜನಿಕವಾಗಿ ಖಂಡಿಸ್ತಾರೆ, ಮಾತನಾಡ್ತಾರೆ, ಇವನ್ನೆಲ್ಲ ಗಮನಿಸುವಾಗ ನಮಗೆ ಅನಿಸುತ್ತೆ ಇವರೇನು ಒಬ್ರಿಗೊಬ್ರು ಪರಮ ವೈರಿಗಳೇನೋ ಹರಕ್ ಬಾಯಿ ಇಟ್ಕೊಂಡು ತುಂಬ ಕೆಟ್ಟದಾಗಿ ಮಾತಾಡ್ತಾರೆ ಅನ್ನೋ ಭಾವನೆಗಳು ಬರ್ತಾ ಇರ್ತವೆ. ಈಗಿನ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಸಿದ್ದರಾಮಯ್ಯನವರು ಅದರ ಮುಖ್ಯಸ್ಥರು. ಅದೇ ರೀತಿ ಕೇಂದ್ರ ಸರ್ಕಾರದಲ್ಲಿ BJP ಸರ್ಕಾರ ಇದೆ, ಅದಕ್ಕೆ ಇತರ ಪಕ್ಷಗಳ ಬೆಂಬಲವನ್ನು ಕೂಡ ಹೊಂದಿದ್ದಾರೆ. ಅಲ್ಲಿ ಮೋದಿಯವರ ಸರ್ಕಾರ ಇದೆ. ಸಿದ್ದರಾಮಯ್ಯನವರು ಮೋದಿಯವ್ರ ಬಗ್ಗೆ ಮಾತನಾಡೋದು ಗಮನಿಸಿದಾಗ ಏನೋ ಮೋದಿಯವರು ಪರಮ ವೈರಿ ಏನೋ ಅನ್ನೋ ಒಟ್ಟಿಗೆ ಸಾರ್ವಜನಿಕ ಜೀವನದಲ್ಲಿ ಮಾತಾಡ್ತಿರ್ತಾರೆ. ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡುವಾಗ ಒಂದಷ್ಟು ಥ್ರಿಲ್ ಕೊಡೋಕ್ಕೆ ಕೂಡ ರಾಜಕೀಯ ಪಕ್ಷಗಳ ಮುಖಂಡರುಗಳು ಆ ರೀತಿ ಭಾಷಣಗಳನ್ನ ಮಾಡ್ತಾರೆ. ಆದರೆ ಒಳಹೊಕ್ಕಿ ನೋಡಿದಾಗ ಹಾಗೆ ಇರೋದಿಲ್ಲ. ಒಳಹೊಕ್ಕಿ ನೋಡಿದಾಗ ರಾಜ್ಯಗಳು ಜವಾಬ್ದಾರಿಯಿಂದ ನಡ್ಕೋಬೇಕಾಗತ್ತೆ, ಕೇಂದ್ರ ಸರ್ಕಾರವು ಜವಾಬ್ದಾರಿ ನಡ್ಕೊಳ್ಬೇಕಾಗತ್ತೆ. ಇಲ್ಲಿ ಸಾರ್ವಜನಿಕರಿಗೆ ಚಪ್ಪಾಳೆ ಗಿಟ್ಟಿಸ್ಲಿಕ್ಕೆ ಅಥವಾ ಏನೋ ಥ್ರಿಲ್ ತಗೊಳ್ಳೋಕ್ಕೆ ಒಂದೊಂದು ಸರಿ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳನ್ನ ಕೇವಲವಾಗಿ ಮಾತನಾಡೋದು, ಅಥವಾ ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳನ್ನು ಕೇವಲ ಉದ್ದೇಶಿಸಿ ಮಾತನಾಡೋದು, ಇವೆಲ್ಲ ಕಾಣ್ತಾ ಇರ್ತವೆ. ಇವು ಆಯಾ ಪಕ್ಷದ ಕಾರ್ಯಕರ್ತರಿಗೆ ಒಂದು ಖುಷಿ ಕೊಡ್ಬೋದು, ಆದರೆ ಸಾಮಾನ್ಯ ಮತದಾರರು ಸಾರ್ವಜನಿಕರಲ್ಲಿ ಬೇಸರ ಮೂಡ್ತಾ ಇರುತ್ತೆ. ಇವತ್ತು ನೋಡಿ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಡೆಲ್ಲಿಗೆ ಹೋಗಿದ್ದಾರೆ. ಅವ್ರ ಜೊತೆಗೆ ನಮ್ಮ ಡೆಪ್ಟಿ CM ಅಂತ ಕಾಂಗ್ರೆಸ್ ಅಧ್ಯಕ್ಷರು ಆದಂಥ ಶಿವಕುಮಾರ್ ಅವರು ಹೋಗಿದ್ದಾರೆ. ಅವರಿಬ್ಬರೂ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ಅವರಿಗೆ ಒಳ್ಳೆಯ ಹಾರವನ್ನು ಹಾಕಿ ನಗನಗ್ತಾ ಮಾತಾಡಿಸಿ ಕರ್ನಾಟಕಕ್ಕೆ ಏನಾಗಬೇಕು ಅನ್ನೋ ವಿಚಾರ ಕೇಳಿ ಬಂದಿದ್ದಾರೆ. ಇದು ಒಂದು ರಾಜ್ಯದ ಮುಖ್ಯಮಂತ್ರಿ ಒಂದು ದೇಶದ ಪ್ರಧಾನಮಂತ್ರಿಯನ್ನು ಈ ಡೆಮೋಕ್ರಸಿ ವ್ಯವಸ್ಥೆಯಲ್ಲಿ ಮಾತಾಡಿಸುವಂಥ ರೀತಿ ಸರಿ. ಹೀಗೆ ಇರೋದು ಆ್ಯಕ್ಚುಲಿ. ನಾನು ದಿನ ಬೈತಾ ಇದ್ದೀನಲ್ಲ, ಅವ್ರನ್ನ ಹೆಂಗೆ ಭೇಟಿ ಮಾಡೋವಂಥ ಮುಜುಗರನೂ ಇವ್ರಿಗಿಲ್ಲ. ಅವ್ರು ದಿನ ಬೈತಾ ಇದ್ದಾರಲ್ಲ, ಇವಾಗ ನನ್ನ ಹೆಂಗೆ ಇವ್ರನ್ನ ಸ್ವೀಕರಿಸಿ ಅಲ್ಲಿ ಅವರೊಟ್ಟಿಗೆ ಮಾತಾಡೋದು ಮುಜುಗರನೂ ಇಲ್ಲ. ಯಾಕೆಂತಂದರೆ ಇಬ್ಬರಿಗೂ ಜವಾಬ್ದಾರಿ ಇದೆ. ತನ್ನ ರಾಜ್ಯದ ಜನರ ಹಿತವನ್ನು ಕಾಪಾಡೋ ಜವಾಬ್ದಾರಿ ಸಿದ್ದರಾಮಯ್ಯನವರಿಗಿದೆ. ದೇಶದ ಪ್ರಮುಖರಾಗಿ ಒಂದು ರಾಜ್ಯದಿಂದ ಬಂದಿರುವಂಥ ಪ್ರತಿನಿಧಿಯ ಮಾತನ್ನು ಕೇಳಿ ಅಲ್ಲೇ ಜನರ ಹಿತವನ್ನು ಕಾಪಾಡೋ ಜವಾಬ್ದಾರಿ ಕೂಡ ಪ್ರಧಾನಮಂತ್ರಿಗಳಿಗೂ ಇರುತ್ತೆ. ಹೀಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಥರ ಒಂದು ಒಬ್ರಿಗೊಬ್ಬರು ಗೌರವ ಕೊಟ್ಟು ಒಬ್ರಿಗೊಬ್ಬರು ಜವಾಬ್ದಾರಿಯಿಂದ ನಡ್ಕೊಳ್ಳುವಂಥ ಸಂದರ್ಭ ಇದೆ. ಹಾಗಾಗಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ತುಂಬ ಗೌರವಯುತವಾಗಿ ಪ್ರಧಾನಮಂತ್ರಿಗಳನ್ನ ಕಂಡು ಕರ್ನಾಟಕದ ಜನತೆಯ ಸಮಸ್ಯೆಗಳನ್ನು ವಿವರಿಸಿ ಈ ಸರ್ಕಾರಕ್ಕೆ ಜನರೊಟ್ಟಿಗೆ ಕೆಲಸ ಮಾಡಲಿಕ್ಕೆ ಏನೆಲ್ಲ ಬೇಕು ಅನ್ನೋದ್ರ ಬಗ್ಗೆ ವಿಚಾರಿಸಿ ಬಂದಿದ್ದಾರೆ. ಇವು ನೋಡುವಾಗ ನಮಗೆ ಸಾರ್ವಜನಿಕರಿಗೆ ಅರ್ಥ ಆಗಬೇಕು, ಅವರು ಬೀದಿಯಲ್ಲಿ ನಿಂತು ರಾಜಕೀಯ ಸಭೆಗಳು ಉದ್ದೇಶಿಸಿ ಮಾತನಾಡುವಾಗ ಆಡೋ ಮಾತುಗಳಿಗೂ ಒಬ್ಬ ನಿಜವಾದ ಚೀಫ್ ಮಿನಿಸ್ಟರು, ನಿಜವಾದ ಪ್ರೈಮ್ ಮಿನಿಸ್ಟರ್ನ ಭೇಟಿ ಮಾಡುವ ಸಂದರ್ಭದಲ್ಲಿ ನಡ್ಕೊಳ್ಳೋ ರೀತಿಗೂ ಬಹಳ ವ್ಯತ್ಯಾಸ ಇದೆ. ಇದನ್ನು ಅರ್ಥ ಮಾಡ್ಕೋಬೇಕು ನಾವು. ಯಾರನ್ನೂ ಕಡೆಗಣಿಸೋಂಗಿಲ್ಲ, ಯಾರನ್ನೂ ಕೂಡ ದ್ವೇಷಿಸೋಂಗಿಲ್ಲ. ತಪ್ಪುಗಳಿದ್ದರೆ ತಪ್ಪುಗಳಿಂದ ಹೇಳಬೇಕೆ ಹೊರತು ಏನೋ ಪರಮ ವೈರಿಗಳ ಥರ ಬೀದಿ ನಿಂತು ಮಾತಾಡೋದು ಕ್ಷೇಮ ಅಲ್ಲ. ಡೆಮೋಕ್ರಸಿನಲ್ಲಿ ರಾಜಕಾರಣಿಗಳು ಈ ಥರ ಏನೋ ತಮ್ಮ ಒಡಾಫೆ ಮಾತುಗಳನ್ನ ಆಡ್ತಾ ಸಾರ್ವಜನಿಕವಾಗಿ ಹೀಗೆ ಮಾತಾಡ್ಬೋದು ಅಂತ ಹೇಳಿ ಒಂದು ಭಾವನೆ ಕೊಟ್ಟರೆ ಸಾರ್ವಜನಿಕರು ಕೂಡ ಕೆಲವು ಟೈಮೇ ಹೀಗೆ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಆದ್ದರಿಂದ ನಾವು ಇದನ್ನು ನೋಡಿ ಗಮನಿಸಬೇಕು. ಈ ನಿಜವಾದ ಡೆಮೋಕ್ರಸಿಯ ಅರ್ಥವನ್ನು ನಾವು ಅರ್ಥೈಸಬೇಕು. ಇನ್ನೊಂದು ಮಾತು ನಾನು ನೀವು ಗಮನಕ್ಕೆ ತರೋದೇನಂತಂದರೆ, ಇತ್ತೀಚೆಗೆ ನಮ್ಮ ಡೆಪ್ಟಿ CM ಅವರು ಹೇಳಿದ್ದಾರೆ, ಮಾಧ್ಯಮಗಳ ಮುಂದೆ ಆಡೋ ಮಾತುಗಳಿಂದ ರಾಜಕೀಯ ಮಾಡಲಿಕ್ಕಾಗಲ್ಲ.
ಸೊ ಮಾಧ್ಯಮಗಳ ಮುಂದೆ ಮಾತಾಡೋ ವಿಷಯನೇ ಬೇರೆ, ಅವ್ರ ರಾಜಕೀಯ ಸಭೆಗಳಲ್ಲಿ ಮಾತಾಡೋ ವಿಷಯ ಬೇರೆ. ಪ್ರಧಾನಮಂತ್ರಿಯಾಗಿ ಅವರನ್ನು ಭೇಟಿ ಮಾಡೋಕ್ಕೆ ಹೋದಾಗ ರಾಜ್ಯದ ಮುಖ್ಯಮಂತ್ರಿ ಅಥವಾ ಡೆಪ್ಟಿ ಮುಖ್ಯಮಂತ್ರಿಗಳು ಹೇಗೆ ಮಾತಾಡ್ತೀವಿ ಇದನ್ನು ಗಮನಿಸಿದರೆ ನಿಮಗೆ ಅರ್ಥ ಆಗುತ್ತೆ. ರಾಜಕೀಯ ಮಾತುಗಳಿಂದ ಜನಕ್ಕೆ ಒಂದಷ್ಟು ಥ್ರಿಲ್ ಸಿಗುತ್ತೆ ಹೊರತು ನಿಜವಾದ ಬೆಳವಣಿಗೆ ಅಭಿವೃದ್ಧಿ ಆಗಲ್ಲ, ಪ್ರಜಾಪ್ರಭುತ್ವ ಕೂಡ ಅದರಿಂದ ಗಟ್ಟಿ ಆಗಲ್ಲ. ಬದಲಾಗಿ ಒಬ್ರಿಗೊಬ್ಬರು ಏನು ಕೆಡದ ನಡ್ಕೊಳ್ತಾರೆ, ಅದು ರಾಜಕೀಯ ಪಕ್ಷಗಳ ಕಾರ್ಯಕರ್ತರಿಗೆ ಒಂದಷ್ಟು ಉಮೇದು ಕೊಡ್ಬೋದು. ಅದೇ ರಾಜಕೀಯ ಪಕ್ಷಗಳ ಕಾರ್ಯಕರ್ತರ ದ್ವೇಷನೂ ಕೂಡ ಬರ್ಬೋದು. ನನ್ನ ನಾಯಕನ ಇವನು ಬೈತಾ ಇದ್ದಾನೆ ಅಂತೇಳಿ ಇವ್ರಿಗೆ ಭಾವನೆ ಬರ್ತದೆ, ನನ್ನ ನಾಯಕನ ಇವ್ರು ಹೀಗೆ ಮಾತಾಡ್ತಾನೆ ಅಂತೇಳಿ ಅವ್ರ ಬಗ್ಗೆ ಅಸಡ್ಡೆ ಬರುತ್ತೆ. ಹಾಗಾಗಿ ರಾಜಕೀಯ ಪಕ್ಷದ ಧುರೀಣರು, ಸರ್ಕಾರಗಳ ಮುಖ್ಯಸ್ಥರುಗಳು ಡೆಮೋಕ್ರಸಿಯ ಎಲ್ಲೆಯಲ್ಲೇ, ಪ್ರಜಾಪ್ರಭುತ್ವ ಜನತಂತ್ರ ವ್ಯವಸ್ಥೆ ಎಲ್ಲೆಯಲ್ಲೇ ನಡ್ಕೊಂಡ್ರೆ ಕ್ಷೇಮ ಮತ್ತು ಅದು ರಾಜ್ಯಾಡಳಿತಕ್ಕೆ, ದೇಶಾಡಳಿತಕ್ಕೆ ಪೂರಕವಾಗಿರುತ್ತೆ. ಈ ರೀತಿ ಒಂದು ನಡವಳಿಕೆಯನ್ನು ಈ ನಮ್ಮ ಮುಖ್ಯಮಂತ್ರಿಗಳಾಗಲಿ, ಪ್ರಧಾನಮಂತ್ರಿಗಳಾಗಲಿ, ಯಾವುದೇ ಅಧಿಕಾರದಲ್ಲಿ ಕುಂತಿರುವಂಥ ಯಾವುದೇ ಮಂತ್ರಿಗಳಾಗಲಿ ಒಂದು ಘನತೆಯನ್ನು ಮೀರಿ ಎಲ್ಲೇ ಮೀರಿ ನಡ್ಕೊಳ್ಳದಿರೋ ಹಂಗೆ ನಡ್ಕೊಂಡ್ರೆ ನಮ್ಮ ಪ್ರಜಾಪ್ರಭುತ್ವಕ್ಕೆ ಮೆರುಗು. ಇದು ಭಾರತದ ಡೆಮೋಕ್ರಸಿಯ ಒಂದು ವಿಶೇಷತೆಯೂ ಹೌದು. ಏಕೆಂದರೆ ಭಾರತದಲ್ಲಿ 140 ಕೋಟಿಗೂ ಹೆಚ್ಚು ಜನಸಂಖ್ಯೆ ಇದ್ದು ಇಷ್ಟೊಂದು ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳು ಇದ್ದು ಆಡಳಿತ ನಡೆಸುವಾಗ ಮತ್ತು 3,700 ಜಾತಿಗಳಿದ್ದು 700 ಬುಡಕಟ್ಟುಗಳಿದ್ದು ಇಂಥ ಕಡೆ ಎಲ್ಲರನ್ನೂ ಗೌರವಿಸ್ತಾ, ಎಲ್ಲರನ್ನೂ ಸೈ ಅನ್ನಿಸ್ತಾ ದೇಶವನ್ನು ನಡೆಸೋದಷ್ಟು ಸುಲಭೇನಲ್ಲ. ಸೊ ಆಗಿರುವಾಗ ಡೆಮೋಕ್ರಸಿ ಒಂದು ಒಪ್ಕೊಂಡಿರುವಂಥ ಒಂದು ವ್ಯವಸ್ಥೆ, ಆ ಡೆಮೋಕ್ರಸಿ ಸರಿಯಾದ ದಾರಿಯಲ್ಲಿ ಹೋಗೋಕ್ಕೆ ನಾವು ಒಪ್ಕೊಂಡಿರುವಂಥ ಸಂವಿಧಾನ ಇವು ಬಹಳ ಮುಖ್ಯ ಆಗುತ್ತೆ. ಸೊ ಈಗ ನೋಡಿ, ಒಂದು ಸಣ್ಣ ಉದಾಹರಣೆ ನಿಮಗೆ, 2 ಪ್ರಮುಖ ವಿಷಯಗಳನ್ನು ತಾವು ಗಮನಿಸಬೇಕು. ಒಂದು ಪ್ರಧಾನಮಂತ್ರಿಗಳ ಜೊತೆ ಮುಖ್ಯಮಂತ್ರಿಗಳು ಹೇಗೆ ನಡ್ಕೊಂಡಿದ್ದಾರೆ ಅನ್ನೋದು ಒಂದು. ಎರಡನೇದು ಸಂಘರ್ಷಕ್ಕೆ ಕಾರಣ ಆಗೋಂಗೆ ಈಗ ಕೆಲವು ಧರ್ಮಗುರುಗಳು ಕೆಲವು ಮಾತುಗಳನ್ನ ಆಡಿದ್ದಾರೆ. ಅವರಿಗೆ ಓಟ್ ಹಾಕಬೇಡ, ಇವ್ರಿಗೆ ಓಟ್ ಹಾಕಬೇಡ ಅಂತ ಒಬ್ಬರು ಹೇಳಿದ್ದಾರೆ. ಇನ್ನೊಬ್ಬರು ನಮಗೆ ಹಿಂದೂಗಳು ಶಾಂತಿಯಿಂದ ಬದುಕಲಿಕ್ಕೆ, ಹಿಂದೂ ಅಭಿಮಾನಿಗಳಿಂದ ಬರಲಿಕ್ಕೆ ಬೇರೆಯೇ ಸಂವಿಧಾನ ಬೇಕು ಅನ್ನೋ ಮಾತನ್ನು ಆಡಿದ್ದಾರೆ. ಇವರು ಸಂವಿಧಾನ ಮೀರಿದ ಮಾತುಗಳಿವು, ಸಂವಿಧಾನ ಮೀರಿದ ಮಾತುಗಳು. ಅವ್ರಿಗೆ ಯಾರಿಗೂ ಅಂಥ ಅಧಿಕಾರ ಕೊಟ್ಟಿಲ್ಲ. ಅಂಥ ಅಧಿಕಾರ ಏನಿದ್ರು ಪಾರ್ಲಿಮೆಂಟಲ್ಲಿ ಅಸೆಂಬ್ಲಿ ಚರ್ಚೆ ಮಾಡಬೇಕು ಏನೋ ಅಗತ್ಯ ಇದ್ದರೆ. ಅದು ಬಿಟ್ಬಿಟ್ಟು ಬೀದಿಲಲ್ಲಿ ಹಿಂಗೆ ಮಾತಾಡಿದರೆ ಅವ್ರಿಗೆ ಏನು ಗೌರವ ಇದೆಯೋ ಅದು ಕಳ್ಕೊಳ್ತಾರೆ. ಇತ್ತೀಚೆಗೆ 2 ಸ್ವಾಮೀಜಿಗಳು, ಬೆಂಗಳೂರಿನಲ್ಲೊಬ್ಬರು ಸ್ವಾಮೀಜಿ ಹಾಗೂ ನಮ್ಮ ಉಡುಪಿನಲ್ಲೊಬ್ಬರು ಸ್ವಾಮೀಜಿಗಳು ಈ ರೀತಿ ಮಾತಾಡಿ ಒಂದು ಸಾರ್ವಜನಿಕವಾಗಿ ದೂಷಣೆಗೆ ಗುರಿಯಾಗಿದ್ದಾರೆ. ಬೇರೆ ಮುಸಲ್ಮಾನ್ ಸಮುದಾಯಕ್ಕೆ ಸಿಟ್ಟು ಬಂದಿರ್ಬೋದು, ಹಿಂದೂ ಸಮಾಜಕ್ಕೆ ಖುಷಿಯಾಗಿರ್ಬೋದು. ಈಗ ಮುಸಲ್ಮಾನರನ್ನ ಓಲೈಸಿ ರಾಜಕಾರಣ ಮಾಡೋದಾಗಲಿ, ಹಿಂದೂಗಳನ್ನ ಓಲೈಸಿ ರಾಜಕಾರಣ ಮಾಡೋದಾಗಲಿ ಇಲ್ಲಿ ಮುಖ್ಯ ಅಲ್ಲ. ಯಾರನ್ನು ಓಲೈಸಬೇಕಾಗಿಲ್ಲ. ಅವ್ರನ್ನ ಪ್ರಜೆಗಳಾಕೊಂಡು ಅವ್ರ ಹಕ್ಕುಗಳನ್ನ ಕಾಪಾಡಿ ಅವ್ರು ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅವರು ಚೆನ್ನಾಗಿ ಬಾಳಲಿಕ್ಕೆ, ಗೌರವಿತ ಬಾಳಲಿಕ್ಕೆ ವ್ಯವಸ್ಥೆ ಮಾಡಿದರೆ ಸಾಕು. ಪ್ರಜಾಪ್ರಭುತ್ವದಲ್ಲಿ ಯಾವ ಧರ್ಮ ಆಗಲಿ, ಯಾವ ಜಾತಿ ಆಗಲಿ ಏನು ಈ ಮೇಲು ಕೀಳು ಅಲ್ಲ. ವ್ಯಕ್ತಿನೇ ಮೇಲು ಕೀಳಲ್ಲ ಅಂದಮೇಲೆ ಅವ್ರ ಧರ್ಮನೂ ಮೇಲು ಕೀಳಾಗೋಕ್ಕೆ ಸಾಧ್ಯ ಇಲ್ಲ. ಸೊ ಅದರಿಂದ ಯಾವುದೇ ಧರ್ಮದಲ್ಲಿ ಅವ್ರೇನು ನಂಬಿಕೆ ಇಟ್ಕೊಳ್ತಾರೋ ಅವ್ರು ಬಾಳ್ಕೊಳ್ಳಿ, ಯಾರು ಬೇಡ ಅನ್ನಲ್ಲ. ಆದರೆ ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವ್ಯಕ್ತಿಗತ ಗೌರವಕ್ಕೆ ಹೆಚ್ಚು ಮಾನ್ಯತೆ, ವ್ಯಕ್ತಿಗ ಹಕ್ಕುಗಳಿಗೆ ಹೆಚ್ಚು ಘನತೆ. ಹೀಗಿರೋದ್ರಿಂದ ಧರ್ಮದವರು ಹೆಚ್ಚು ಇಲ್ಲಿ ಬೆರಳಾಡಿಸೋದು ಯೋಗ್ಯ ಅಲ್ಲ. ಸೊ ಸಂವಿಧಾನವನ್ನು ಒಪ್ಕೊಂಡ್ಮೇಲೆ ಸಂವಿಧಾನವನ್ನು ಆ ಪ್ರಕಾರ ನಾವು ದೇಶ ನಡೆಸೋ ಅಧಿಕಾರ ಕೂರಿಸಿರೋರು ಚೆನ್ನಾಗಿ ನಡೆಸಬೇಕು. ಸೊ ಹೀಗೆ ನಡೆಸೋ ವ್ಯವಹಾರದಲ್ಲಿ ಬೇರೆಯವರು ನಮ್ಮ ಮಾತಾಡೋ ಹಕ್ಕಿದೆ, ಸ್ವಾತಂತ್ರ್ಯವಾಗಿ ನಾವು ವಿಷಯಗಳನ್ನ ಪ್ರಸ್ತಾಪಿಸ್ಬೋದು ಅಂತ ಹೇಳುವಾಗ ನಾವು ಒಂದು ವ್ಯವಸ್ಥೆಗೆ ಧಕ್ಕೆ ತರುವಂಥ ಮಾತುಗಳನ್ನ ಆಡಬಾರ್ದು. ಸೊ ಅದರಿಂದ ಇವತ್ತಿನ ಬೆಳವಣಿಗೆ ನಾನು ಗಮನಿಸಿದಂತಂದರೆ ಎಲ್ಲರೂ ಕೂಡ ಎಲ್ಲೇ ಮೀರಿ ಮಾತಾಡೋದ್ರಿಂದ ದೇಶದಲ್ಲಿ ಶಾಂತಿ ಕದ್ದಡುತ್ತೆ. ಮತ್ತು ಅಷ್ಟೇ ಅಲ್ಲ, ಒಂದು ದ್ವೇಷ ಮನೋಭಾವ ಬೆಳೆಯುತ್ತೆ. ಯಾವುದೇ ಸಮುದಾಯ ಕೂಡ ಬರೀ ಸರ್ಕಾರದಿಂದ ಬಾಳ್ತಾ ಇಲ್ಲ. ಅವರವರು ಪ್ರತಿಯೊಬ್ಬರೂ ಕೂಡ ಶ್ರಮವಹಿಸಿ ಬಾಳ್ತಾ ಇದ್ದಾರೆ. ಕೃಷಿಕ ಕೃಷಿ ಮಾಡಿ ಬದುಕ್ತಾ ಇದ್ದಾನೆ, ಉಪಾಧ್ಯಾಯರು ಪಾಠ ಮಾಡಿ ಬದುಕ್ತಾ ಇದ್ದಾರೆ, ಅರಣ್ಯ ಕಾಯೋರು ಅರಣ್ಯ ಕಾದು ಬದುಕ್ತಾ ಇದ್ದಾರೆ, ಗಾಡಿ ಓಡಿಸೋರು ಗಾಡಿ ಓಡಿಸಿ ಬದುಕ್ತಾ ಇದ್ದಾರೆ. ಹೀಗೆ ಅವರವರು ಕಾಯಕ ಮಾಡಿ ದಿನನಿತ್ಯ ತನ್ನ ಬದುಕನ್ನು ಅಲ್ಲಿ ಸವಿಸ್ತಾ ಇರೋದ್ರಿಂದ ಸಮಾಜ ಚೆನ್ನಾಗಿದೆ. ಇವರು ಕಾಯಕ ಮಾಡಿ ಚೆನ್ನಾಗಿ ಬದುಕಲಿ ಅನ್ನೋಕ್ಕೆ ವ್ಯವಸ್ಥೆ ಮಾಡಲಿಕ್ಕೋಸ್ಕರ ಸರ್ಕಾರ ಇರಬೇಕೆ ಹೊರತು ಹಿಂಗೆ ತಂದು ಹಾಕಲಿಕ್ಕೆ ಕಿತ್ತಾಟ ಇಡಲಿಕ್ಕೆ ಮಾಡೋಕ್ಕಲ್ಲ. ಹಾಗಾಗಿ ಇವತ್ತು ಮುಖ್ಯಮಂತ್ರಿಗಳು ಮತ್ತು ಪ್ರಧಾನಮಂತ್ರಿಗಳು
ಒಬ್ರಿಗೊಬ್ರು ನಡ್ಕೊಂಡಿರೋದು ನೋಡಿದರೆ ಡೆಮೋಕ್ರಸಿ ಒಂದು ಘನತೆ ತರೋ ರೀತಿ ನಡ್ಕೊಂಡಿದ್ದಾರೆ. ಅದನ್ನು ಮೆಚ್ಚಬೇಕು. ಇಂಥ ಘಟನೆಗಳು ಹೆಚ್ಚಾಗಲಿ ಮತ್ತು ದೇಶ ಮತ್ತು ರಾಜ್ಯದ ನಡುವೆ ಬಾಂಧವ್ಯ ಚೆನ್ನಾಗಿ ಇಟ್ಕೊಂಡು ಅಭಿವೃದ್ಧಿ ಕಾರ್ಯವನ್ನು ಚೆನ್ನಾಗಿ ನಡೆಸಲಿ ಅಂತ ಹೇಳ್ತಾ, ಏಕೆಂದರೆ ನಮ್ಮ ಸಂವಿಧಾನದ ಅಡಿಯಲ್ಲಿ ಒಂದು ಇಬ್ಬರೂ ಒಪ್ಪಿ ಮಾಡ್ಬೋದಂಥ ಕೆಲಸ ಕಾರ್ಯಗಳಿದ್ದಾವೆ. ಇನ್ನೊಂದು ಕೇಂದ್ರ ಸರ್ಕಾರಕ್ಕೆ ಒಂದು ಪರಮಾಧಿಕಾರ ಇದೆ, ಈಗ ರಾಜ್ಯ ಸರ್ಕಾರಕ್ಕೂ ಪರಮಾಧಿಕಾರ ಇದೆ. ಸೊ ರಾಜ್ಯ ಸರ್ಕಾರಕ್ಕೆ ಪರಮಾಧಿಕಾರ ಇರೋವಂಥ ಕ್ಷೇತ್ರದಲ್ಲಿ ಕೇಂದ್ರ ಸರ್ಕಾರ ಮುಗ್ಧೂರಿಸೋ ಹಾಗಿಲ್ಲ. ಕೇಂದ್ರ ಸರ್ಕಾರಕ್ಕೆ ಪರಮಾಧಿಕಾರ ಅಂಥ ಕ್ಷೇತ್ರದಲ್ಲಿ ರಾಜ್ಯ ಸರ್ಕಾರ ಸಭೆ ನಡ್ಕೊಳ್ಬೇಕು. ಮತ್ತು ಇಬ್ಬರು ಕನ್ಕರೆಂಟ್ ಲಿಸ್ಟ್ ಅಂತ ಏನಿದೆಯಲ್ಲ, ಅಂದರೆ ಇಬ್ಬರು ಒಪ್ಪಿ ರಾಜ್ಯಭಾರ ಮಾಡುವಂಥದ್ದಿದೆಯಲ್ಲ, ಅದಕ್ಕೆ ಒಬ್ರಿಗೊಬ್ರು ಗೌರವದಿಂದಲೇ ಮಾಡಬೇಕು. ಹೀಗಿರುವಾಗ ಡೆಮೋಕ್ರಸಿಯಲ್ಲಿ ಇಂಥ ವ್ಯವಸ್ಥೆ ಸಂವಿಧಾನದಲ್ಲಿ ಮತ್ತು ಡೆಮೋಕ್ರಸಿಯಿಂದ ಎರಡಕ್ಕೂ ವ್ಯವಸ್ಥೆ ಇದೆ. ಹಾಗಾಗಿ ಅವರವ್ರ ಎಲ್ಲೇನ ಅರ್ತು ಕೆಲಸ ಮಾಡಿದರೆ ದೇಶಕ್ಕೆ ಕ್ಷೇಮ ಮತ್ತು ನಮ್ಮ ಜನತೆಗೂ ಕ್ಷೇಮ ಮತ್ತು ನೆಮ್ಮದಿಯಿಂದ ಒಟ್ಟಂಥ 5 ವರ್ಷದ ಪೀರಿಯಡಲ್ಲಿ ಒಳ್ಳೆಯ ರಾಜ್ಯಭಾರ ಮಾಡಿ ಜನರ ನೆಮ್ಮದಿಯನ್ನು ಕಾಪಾಡ್ತಾ ಏಳಿಗೆಗೆ ಸಾಧಿಸ್ಬೋದು ಅಂಥೇಳಿ ತಮ್ಮ ಮುಂದೆ ವಿಷಯನ ಹಂಚ್ಕೊಳ್ಳೋಕ್ಕೋಸ್ಕರವಾಗಿ ಈ ವಿಷಯನ ಪ್ರಸ್ತಾಪ ಮಾಡಿದ್ದೀನಿ. ಸೊ ಇಲ್ಲಿ ನಾವು ಅಭಿನಂದಿಸಲೇಬೇಕು. ಪ್ರಶ್ನೆ ಕೇಳಿ ಅವ್ರನ್ನ ನಾವು ಖಂಡಿಸಲೇಬೇಕು. ಇದು ಡೆಮೋಕ್ರಸಿಯಲ್ಲಿ ಪ್ರತಿಯೊಬ್ಬ ಪ್ರಜೆಯ ಜವಾಬ್ದಾರಿ ಕೂಡ ಹೌದು. ಸೊ ಅದರಿಂದ ನಮ್ಮ ವ್ಯಕ್ತಿಯಾಗಿ ಬರೀ ಮತ ಹಾಕೋದು ಮಾತ್ರ ಅಲ್ಲ, ಸರ್ಕಾರಗಳು ಮತ್ತು ನಮ್ಮ ಜನಪ್ರತಿನಿಧಿಗಳು, ಅಧಿಕಾರಿಗಳು ತಪ್ಪು ದಾರಿಯಲ್ಲಿ ನಡೆದಾಗ ಅಥವಾ ಮಾತುಗಳಲ್ಲಿ ಎಲ್ಲೇ ಮೀರಿದಾಗ ನಾವು ಪ್ರಜೆಗಳಾಗಿ ನಾವು ಅವ್ರನ್ನ ಸೃಷ್ಟಿ ಮಾಡೋರು ನಾವು. ಸೊ ಅದನ್ನು ನಾವು ಅದನ್ನು ನಿಯಂತ್ರಿಸುವಂಥ ಸಾಮರ್ಥ್ಯನೂ ಹೊಂದಿರಬೇಕು ಅಂಥ ಜವಾಬ್ದಾರಿ ನಮಗಿರುತ್ತೆ. ಹಾಗಾಗಿ ಇಂಥವನ್ನು ತಾವು ವಾಚ್ಫುಲ್ಲಾಗಿ ಮಾಡ್ತಾಯಿರಿ. ತಮ್ಮ ಒಳ್ಳೇದು ಕಂಡಾಗ ಒಳ್ಳೆಯದನ್ನಾಗಿ ಬೆಂಬಲಿಸಿ, ಏನಾದರೂ ಕೆಟ್ಟ ನಡವಳಿಕೆ ಕಂಡಾಗ ಅಲ್ಲಿ ಖಂಡಿಸಿ ಅಂತ ತಮಗೆ ಹೇಳ್ತಾ ನನಗೆ ಮಾತಾಡಿ ನನ್ನ ಈ ಮಾತುಗಳನ್ನ ಆಲಿಸಿದ್ದಕ್ಕೆ ತಮಗೆ ವಿಶೇಷ ಧನ್ಯವಾದಗಳು. ನಮಸ್ಕಾರ.